ನನ್ನೆಲ್ಲ ನೆಚ್ಚಿನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ತುಮಕೂರು ಮಾರ್ಗ ಹೋಗಿ ತಿರುಪತಿಗೆ ಹೊಸ ರೈಲು ಮಾರ್ಗ ಬಿಡುಗಡೆ ಮಾಡಿದಾರಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮತ್ತು ಯಾವ ಜಿಲ್ಲೆಗೆ ಸ್ಟಾಪ್ ಇದೆ ಅನ್ನೋ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಈ ವಿಡಿಯೋನ ಮಾಡ್ತಿರೋದು. ವೀಕ್ಷಕರೇ, ನಿಮಗಾಗೆ ಗೊತ್ತು, ಚಿಕ್ಕಮಗಳೂರಿನಿಂದ ತುಮಕೂರು ಮಾರ್ಗವಾಗಿ ತಿರುಪತಿಗೆ ವಾರಕ್ಕೊಮ್ಮೆ ಹೊಸ ರೈಲು ಮಾರ್ಗ ಸಂಪರ್ಕಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಈ ರೈಲು ತಿರುಪತಿಗೆ ಪ್ರತಿ ಗುರುವಾರ ರಾತ್ರಿ 9 ಗಂಟೆಗೆ ಹೊರಟು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಚಿವ ವಿ ಸೋಮಣ್ಣ ಅವರು ಪ್ರಯತ್ನದಿಂದ ಈ ರೈಲು ಸೇವೆ ಲಭ್ಯವಾಗಿದೆ. ತುಮಕೂರು ಜಿಲ್ಲಾ ರೈಲ್ವೆ ಪ್ರಯಾಣಿಕರ ವೇದಿಕೆ ಕೃತಜ್ಞತೆ ಸಲ್ಲಿಸಬೇಕು. ತುಮಕೂರಿನಿಂದ ತಿರುಪತಿಗೆ ನೇರ ರೈಲು ಸಂಪರ್ಕ ಬೇಕೆಂಬ ಜಿಲ್ಲೆಯ ಬಹುಜನರ ಬಹುವರ್ಷದ ಬೇಡಿಕೆಯಾಗಿತ್ತು. ಸಚಿವ ವಿ ಸೋಮಣ್ಣ ಅವರು ಸಾಕಾರಗೊಳಿಸಿದ್ದರಿಂದ ಈ ರೈಲು ಸೇವೆ ಕಲ್ಪಿಸಿದ್ದಕ್ಕೆ ತುಮಕೂರು ಜಿಲ್ಲೆಯ ತಿಮ್ಮಪ್ಪನ ಭಕ್ತರು ಕೇಂದ್ರ ಸರ್ಕಾರದ ರೈಲ್ವೆ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಧನ್ಯವಾದ ತಿಳಿಸಿದರು. ಹಾಗಾದ್ರೆ ಈ ಹೊಸ ರೈಲು ಮಾರ್ಗ ಆಗಮನ ಯಾವಾಗ? ಸದ್ಯ ನಮಗೆ ಸಿಕ್ಕಿರುವ ಮಾಹಿತಿಯಂತೆ ಪ್ರತಿ ಗುರುವಾರ ರಾತ್ರಿ 9ಕ್ಕೆ ತಿರುಪತಿಯಿಂದ ಹೊರಟು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರು ತಲುಪುತ್ತೆ. ಪ್ರತಿ ಶುಕ್ರವಾರ ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟ ರೈಲು ಶನಿವಾರ ಬೆಳಗ್ಗೆ 7:40ಕ್ಕೆ ತಿರುಪತಿಗೆ ಸೇರುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲೆಲ್ಲೂ ಸ್ಟಾಪ್ ಇದೆ ಅಂತ. ತಿರುಪತಿ ಮತ್ತು ಚಿಕ್ಕಮಗಳೂರು ಮಾರ್ಗ ಮಧ್ಯೆ ಪಾಕಾಳ, ಚಿತ್ತೂರು, ಕಾಟ್ಪಾಡಿ, ಜೋಲಾರಪೇಟೆ, ಕುಪ್ಪಂ, ಬಂಗಾರಪೇಟೆ, ವೈಟ್ ಫೀಲ್ಡ್, ಕೃಷ್ಣರಾಜಪುರಂ, ಸೋರಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಬೆಂಗಳೂರು, ಚಿಕ್ಕಬಾಣಾವರ, ತುಮಕೂರು, ತಿಪಟೂರು, ಅರಸೀಕೆರೆ, ದೇವನೂರು, ಬೀರೂರು, ಕಡೂರು, ಬಿಸರೆಹಳ್ಳಿ ಮತ್ತು ಸುಖರಾಯಪಟ್ಟಣದಲ್ಲಿ ನಿಲುಗಡೆ ಇರಲಿದ್ದು ಈ ರೈಲು 22 ಬೋಗಿಗಳನ್ನು ಒಳಗೊಂಡಿದೆ. ಆದಷ್ಟು ಈ ಮಾಹಿತಿನ ತಿಮ್ಮಪ್ಪನ ಭಕ್ತರಿಗೆ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ತರ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.